ಅದನ್ನು ನಿಯಂತ್ರಣ ಮಾಡುವಂಥದ್ದು ನಮ್ಮ ಒಂದು ಜವಾಬ್ದಾರಿ. ಅದರ ಬಗ್ಗೆ ಈಗಾಗಲೇ ಏನು ಕ್ರಮ ತಗೊಂಡಿದ್ದೇವೆ ಅದನ್ನೆಲ್ಲ ಹೇಳಿದ್ದೀವಿ. ಇದುವರೆಗೂ ಸುಮಾರು 25,60,000 ದಂಡ ವಿಧಿಸಿ ಎಲ್ಲೆಲ್ಲಿ ಇಂಥವ್ರ ಬಗ್ಗೆ ಇವರು ಎಲ್ಲೆಲ್ಲಿ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಮುಚ್ಚುವಂಥದ್ದು ಕೂಡ ನಾವು ಮಾಡಿದ್ದೇವೆ. ಅದನ್ನ ಮಾಹಿತಿ ಎಲ್ಲ ನಾವು ಅವ್ರಿಗೆ ಕೊಟ್ಟಿದ್ದೇವೆ, ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಾಡಿದ್ದೀವಿ ಅಂತ. ಮುಂದೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ತಗೊಳ್ಳೋಣ. ಈಗ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಯಾರು ಈ ಅಲೋಪತಿ ಪ್ರಾಕ್ಟೀಸ್ ಮಾಡ್ತಾರೆ ಅವರ ಒಂದು ಏನು ಬೋರ್ಡ್ ಹಾಕಿರ್ತಾರೆ ಅದು ಕೆಂಪು ಕಲರಿನ ಬೋರ್ಡ್ ಇರಬೇಕು ಅಂತ ಹೇಳಿದ್ದೀವಿ. ಬ್ಲೂ ಕಲರ್ ಬೋರ್ಡ್ ಇರಬೇಕು ಅಂತ ಹೇಳಿದ್ದೀವಿ. ಮತ್ತು ಆಯುಷ್ ಇಲಾಖೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರ ಒಂದು ನರ್ಸಿಂಗ್ ಹೋಮ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಅದು ಕೆಂಪು ಹಳದಿನ ಗ್ರೀನ್ ಕಲರ್ ಬೋರ್ಡ್ ಇರ್ಬೋದು ಅಂತ ಹೇಳಿದ್ದೀವಿ. ಸೊ ಒಂದು ಬ್ಲೂ ಇರಬೇಕು, ಇನ್ನೊಂದು ಗ್ರೀನ್ ಇರಬೇಕು ಅಂತ ಹೇಳಿದ್ದೀವಿ. ಆದ್ರಿಂದ ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗಬೇಕು ಯಾವ ಒಂದು ವೈದ್ಯಕೀಯ ಪ್ರಾಕ್ಟೀಸ್ ಅಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತ. ಈ ನಕಲಿ ವೈದ್ಯರು ಇದರಿಂದ ನಮಗೆ ಪತ್ತೆ ಹಚ್ಚೋದಕ್ಕೆ ನಕಲಿ ವೈದ್ಯರಿಗೆ ಕೆಂಪು ಹಾಕ್ರಿ, ಬ್ಲೂ ಹಾಕಿರಿ, ಯಾರು ನೋಡ್ತಾರೆ? ಕೆಂಪು ಹಾಕಿರಿ ಗೊತ್ತಾಗುತ್ತೆ. ಅದೇ ಅಧಿಕೃತವಾಗಿ ನಾವು ಒಂದು ತಮ್ಮ ಸಲಹೆಯನ್ನು ಕೂಡ ಸ್ವೀಕಾರ ಮಾಡ್ತೀವಿ ಸಭಾಪತಿಗಳೇ. ಅದ್ರ ಜೊತೆಯಲ್ಲಿ ಈಗ ಅವ್ರ ಮೇಲೆ ಕ್ರಮ ತಗೊಳ್ತಾ ಇನ್ನು ತೀವ್ರ ಕ್ರಮ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಏನು ಅವ್ರಿಗೆ 3 ವರ್ಷ ಜೈಲ್ ಶಿಕ್ಷೆ ಆಗುವಂಥದ್ದು ಕೂಡ ಇದೆ. ಸೊ ಆ ಕೇಸ್ಗಳನ್ನೆಲ್ಲ ಬುಕ್ ಮಾಡಿ ಅವ್ರಿಗೆ ಜೈಲ್ ಕಳಿಸುವಂಥದ್ದು ಏನು JMFC ಕೋರ್ಟಲ್ಲಿ ಅವ್ರಿಗೆ ಕೇಸನ್ನು ಫೈಲ್ ಮಾಡಿ ಅದನ್ನು ಅವ್ರಿಗೆ ಶಿಕ್ಷೆ ಆಗುವಂಥದ್ದಕ್ಕೂ ಕೂಡ ನಮ್ಮ ಇಲಾಖೆಯಲ್ಲಿ ನಾವು ಹೇಳಿದ್ದೇವೆ. ಈಗ ಎಲ್ಲೆಲ್ಲಿ ಇಂಥ ಪ್ರಕರಣಗಳು ಬರ್ತದೆ ನೀವು ಅವ್ರಿಗೆ ಕೋರ್ಟಲ್ಲೂ ಕೂಡ ಕೇಸನ್ನು ಫೈಲ್ ಮಾಡಿ ಅವ್ರಿಗೆ ಕೋರ್ಟ್ ಅನುಸಾರ ಏನು ಶಿಕ್ಷೆ ಆಗಬೇಕು ಅದನ್ನು ಕೂಡ ಮಾಡೋದಕ್ಕೆ ನಮ್ಮ ಇಲಾಖೆ ಅವ್ರಿಗೆ ಹೇಳಿದ್ದೀವಿ. ಇಷ್ಟು ನಮ್ಮ ಸದನಕ್ಕೆ ಈ ವಿಷಯಗಳನ್ನ ನಾನು ತರೋದಕ್ಕೆ ಬಯಸ್ತೀನಿ.